ಸರೋವರದೊಳಗಾಡುವ ಹಂಸಗಳಿರ ನೀವು ಕಾಣಿರೆ, ನೀವು ಕಾಣಿರೆ. ಸರೋವರದೊಳಗಾಡುವ ಹಂಸಗಳಿರ ನೀವು ಕಾಣಿರೆ, ನೀವು ಕಾಣಿರೆ. ಸ್ವರವೆತ್ತಿ ಪಾಡುವ, ಸ್ವರವೆತ್ತಿ ಪಾಡುವ ಕೋಗಿಲೆಗಳಿರ ನೀವು ಕಾಣಿರೆ, ನೀವು ಕಾಣಿರೆ. ಸ್ವರವೆತ್ತಿ ಪಾಡುವ ಕೋಗಿಲೆಗಳಿರ ನೀವು ಕಾಣಿರೆ, ನೀವು ಕಾಣಿರೆ. ಎರಗಿ ಬಂದಾಡುವ ತುಂಬಿಗಳಿರ ಎರಗಿ ಬಂದಾಡುವ ತುಂಬಿಗಳಿರ ನೀವು ಕಾಣಿರೆ, ನೀವು ಕಾಣಿರೆ. ಗಿರಿಗಹರದೊಳಗಾಡುವ ನವಿಲುಗಳಿರ ಗಿರಿಗಹರದೊಳಗಾಡುವ ನವಿಲುಗಳಿರ ನೀವು ಕಾಣಿರೆ, ನೀವು ಕಾಣಿರೆ. ಎಲ್ಲ ಒಡೆಯ, ಎಲ್ಲ ಒಡೆಯ ಚನ್ನ ಮಲ್ಲಿಕಾರ್ಜುನ ದೇವ ಎಲ್ಲಿದ್ದಾನೆಂದು ಬಲ್ಲಡೆ ನೀವು ನೀವು ಹೇಳಿರೆ, ನೀವು ಹೇಳಿರೆ, ನೀವು ಚಿಲಿಮಿಲಿಯಂದೋದುವ ಗಿಳಿಗಳಿರ. ಅಕ್ಕ ಮಹಾದೇವಿಯವರು ಈ ವಚನದಲ್ಲಿ ಚನ್ನಮಲ್ಲಿಕಾರ್ಜುನನ ಹಂಬಲದಲ್ಲಿ ಚನ್ನಮಲ್ಲಿಕಾರ್ಜುನನ ಹುಡುಕಾಟವನ್ನು ಮಾಡಿದ್ದಾರೆ. ಜೋಗದ ಜಲಪಾತದ ಕಾಡಾರಣ್ಯದಲ್ಲಿ ಶರಾವತಿ ನದಿಯ ಬಂಡೆಯ ಮೇಲೆ ತಪಸ್ಸನ್ನು ನಡೆಸಿದ್ದಾರೆ. ನಿರಂತರವಾಗಿ 8 ವರ್ಷಗಳ ಕಾಲ ತಪಸ್ಸನ್ನು ನಡೆಸಿರುವ ಅಕ್ಕ ಮಹಾದೇವಿಯವರು ಕರಸ್ಥಲದಲ್ಲಿ ಇಷ್ಟಲಿಂಗವನ್ನು ಇರಿಸಿಕೊಂಡು ಉಪಾಸನೆ, ಭಕ್ತಿ, ಸಾಧನೆ, ತಪಸ್ಸು, ಅನುಭವ ನಡೆಸಿದ್ದಾರೆ. ಚನ್ನಮಲ್ಲಿಕಾರ್ಜುನ ದೇವರನ್ನು ಕರಸ್ಥಲದಲ್ಲಿ ಇರಿಸಿಕೊಂಡು ಅಮೋಘವಾದ ತಪಸ್ಸನ್ನು ಅವರು ನಡೆಸಿದ್ದಾರೆ. ಇಷ್ಟಲಿಂಗದಲ್ಲಿ ತನ್ಮಯವಾದ ಭಕ್ತಿಯನ್ನು ನಡೆಸಿದ್ದಾರೆ. ತದೇಕವಾಗಿ ಇಷ್ಟಲಿಂಗವನ್ನು ನೋಡುತ್ತಾ 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 ಅವರ ಕಣ್ಣುಗಳು, ಅವರ ಮನಸ್ಸು, ಅವರ ಸಕಲೇಂದ್ರಿಯಗಳು ಆ ಇಷ್ಟಲಿಂಗದಲ್ಲಿ ತನ್ಮಯವಾಗಿವೆ. ಚನ್ನಮಲ್ಲಿಕಾರ್ಜುನ ದೇವರನ್ನು ನಾನು ಯಾವಾಗ ಕಾಣುವೆನೋ ಎಂಬ ಹಂಬಲದಲ್ಲಿ ಅಪಾರವಾದ ಭಕ್ತಿ ಸಾಧನೆಯನ್ನು ಅವರು ನಡೆಸಿದ್ದಾರೆ. ಪರಮ ವಿರಾಗಿಗಳಾಗಿ ತಂದೆ, ತಾಯಿ, ಬಂಧು ಬಳಗ ಸಕಲವನ್ನು ತೊರೆದು ತೀವ್ರ ವೈರಾಗ್ಯದಿಂದ ಚನ್ನಮಲ್ಲಿಕಾರ್ಜುನನ ವಿರಹಾವಸ್ಥೆಯಲ್ಲಿ ಅಕ್ಕ ಮಹಾದೇವಿಯವರು ಇಷ್ಟಲಿಂಗದಲ್ಲಿ ದೃಷ್ಟಿ ಮನಸ್ಸನ್ನು ಇರಿಸಿ ಅಂತರಂಗದಲ್ಲಿ ಅಭಿವ್ಯಕ್ತಿಯಾದ ಈ ವಚನವನ್ನು ಹಾಡಿದ್ದಾರೆ. ಅವರು ಕೇಳ್ತಾ ಇದ್ದಾರೆ, ಚಿಲಿಮಿಲಿ ಎಂದೋದುವ ಗಿಳಿಗಳಿರ ನೀವು ಕಾಣಿರೇ, ನೀವು ಕಾಣಿರೆ. ಕಾಡಾರಣ್ಯದಲ್ಲಿ ಗಿಳಿಗಳು ಅಲ್ಲಿ ಉಲಿತಾ ಇದ್ದಾವೆ. ಬೆಂಡೆ ಮರದ ಮೇಲೆ ಅನೇಕ ಗಿಡ ಮರಗಳ ಮೇಲೆ ಕುಳಿತು ಸಾಲು ಸಾಲಾಗಿ ಕುಳಿತು ಗಿಳಿಗಳು ಚಿಲಿಪಿಲಿಗುಟ್ಟುತ್ತಿವೆ. ಆ ಗಿಳಿಗಳ
ಧ್ವನಿಯನ್ನು ಆಲಿಸಿದ ಅಕ್ಕ ಮಹಾದೇವಿಯವರು ಆ ಗಿಳಿಗಳನ್ನು ಕೇಳುತ್ತಾ ಇದ್ದಾರೆ. ಇದುವರೆಗೆ ನಾನು ಸಾಧನೆಯ ಭಕ್ತಿಯನ್ನು ಅಪಾರವಾಗಿ ನಡೆಸಿದೆನು. ಇಷ್ಟೊಂದು ಸುಂದರವಾದ ಒಲಿಯಲ್ಲಿ ಗಿಳಿಗಳು ಮಾತನಾಡಿಕೊಳ್ಳುತ್ತಿವೆ. ಈ ಗಿಳಿಗಳು ಇಷ್ಟು ಚೆನ್ನಾಗಿ ಮಾತನಾಡುವುದನ್ನು ಇವುಗಳಿಗೆ ಕಲಿಸಿದವರು ಯಾರು? ಇವುಗಳನ್ನು ಸೃಷ್ಟಿ ಮಾಡಿದವರು ಯಾರು? ಈ ವನ್ಯ ಸಂಪತ್ತು, ಗಿಡ ಮರ, ಪ್ರಕೃತಿ, ನಿಸರ್ಗ, ಕಾಡಾರಣ್ಯ ಇವೆಲ್ಲವೂ ಪ್ರಕಟವಾದದ್ದು ಎಲ್ಲಿಂದ? ನನ್ನ ಚನ್ನಮಲ್ಲಿಕಾರ್ಜುನ ದೇವರ ಅನುಗ್ರಹದಿಂದ. ಇಷ್ಟೊಂದು ಸುಂದರವಾಗಿ ಮಾತನಾಡುವ ಈ ಗಿಳಿಗಳಿಗೆ ಈ ಮಾತಿನ ಹುಲಿಗಳನ್ನು ಕೊಟ್ಟಂಥವನು ನನ್ನ ಚನ್ನಮಲ್ಲಿಕಾರ್ಜುನ. ಆದ ಕಾರಣ ಈ ಗಿಳಿಗಳಿಗೆ ನನ್ನ ಚನ್ನಮಲ್ಲಿಕಾರ್ಜುನ ಇರುವಿಕೆಯ ಗೊತ್ತಿರಬೇಕು ಎಂಬುದಾಗಿ ಗಿಳಿಗಳ ಜೊತೆ ಅವರು ಸಂವಾದವನ್ನು ನಡೆಸಿದ್ದಾರೆ. ಚಿಲಿಮಿಲಿ ಎಂದೋದುವ ಗಿಳಿಗಳಿರ, ನೀವು ಕಾಣಿರೇ, ನೀವು ಕಾಣಿರೆ. ಅಕ್ಕ ಮಹಾದೇವರಿಗೆ ಆ ಗಿಳಿಗಳ ಹುಲಿ ಓದುತ್ತಿರುವಂತೆ, ಅಭ್ಯಾಸ ಮಾಡುತ್ತಿರುವಂತೆ ಕಾಣಬರುತ್ತಿದೆ. ಅವರು ಚಿಲಿ ಮಿಲಿ ಎಂದೂದುವ ಗಿಳಿಗಳಿರ, ಆ ವಾಕ್ಯದ ಸೌಂದರ್ಯವನ್ನು ನೋಡಿ, ಭಾವಗೀತಾತ್ಮಕವಾದ ಆ ಕವಿತೆ ಹೇಗೆ ರಚನೆಯಾಗಿರುವ ಸ್ವರೂಪವನ್ನು ಗಮನಿಸಿ. ಚಿಲಿ ಮಿಲಿ ಎಂದೂದುವ ಗಿಳಿಗಳಿರ, ಆ ಗಿಳಿಗಳನ್ನು ಅವರು ಮಾತನಾಡಿಸುತ್ತಿದ್ದಾರೆ, ಸಂವಾದ ಮಾಡಿದ್ದಾರೆ. ಅವುಗಳು ಗಳಪುತ್ತಿದ್ದರೆ ಚನ್ನಮಲ್ಲಿಕಾರ್ಜುನ ದೇವರ ಮಹಾಮಂತ್ರವನ್ನು ನಾವು ಓದುತ್ತಿವೆ ಎಂಬುದಾಗಿ ಅಕ್ಕ ಮಹಾದೇವಿಗೆ ಭಾಸವಾಗುತ್ತಿದೆ. ಆದ ಕಾರಣ ಆ ಗಿಳಿಗಳನ್ನು ಸಂವಾದ ಮಾಡಿದ್ದಾರೆ ಗಿಳಿಗಳೊಂದಿಗೆ. ಗಿಳಿಗಳಿಗೆ ಕನ್ನಡ ಭಾಷೆ ಬರುವುದೋ? ಇಲ್ಲ. ಇದು ಅಕ್ಕ ಮಹಾದೇವರಿಗೆ ಗೊತ್ತಿಲ್ಲವೋ? ಗೊತ್ತಿದೆ. ಆದರೂ ಅಕ್ಕ ಮಹಾದೇವರು ಅದು ಹೇಗೆ ಗಿಳಿಗಳ ಜೊತೆ ಸಂವಾದ ನಡೆಸಿದ್ದಾರೆ? ಇದಕ್ಕೆ ಭಾವಸಂಹಿತ ಎಂಬುದಾಗಿ ಹೇಳಲಾಗ್ತದೆ. ಭಾವಸಂಹಿತದಲ್ಲಿ ಗಿಳಿಗಳ ಹುಲಿಯೊಂದಿಗೆ ಅಕ್ಕ ಮಹಾದೇವರು ತಾದಾತ್ಮ್ಯವನ್ನು ಸಾಧಿಸಿದ್ದಾರೆ. ಬಹಿರ್ಜಗತ್ತನ್ನು ಮರೆತು ಅಕ್ಕ ಮಹಾದೇವರು ತನ್ಮಯರಾಗಿ ಆ ಗಿಳಿಗಳೊಂದಿಗೆ ಸಂವಾದ ಮಾಡಿದ್ದಾರೆ. ಆದ ಕಾರಣ ಅವರು ಗಿಳಿಗಳನ್ನು ಕೇಳುತ್ತಾರೆ. ಚಿಲಿ ಮಿಲಿ ಎಂದೋದುವ ಗಿಳಿಗಳಿರ, ನೀವು ಕಾಣಿರೇ, ನೀವು ಕಾಣಿರಿ. ಅದೇನು ಹಂಬಲ, ಅದೇನು ಭಕ್ತಿ, ಅದೇನು ತನ್ಮಯತೆ. ಅಪಾರವಾದ ಭಕ್ತಿ ಮತ್ತು ತನ್ಮಯತೆಯಲ್ಲಿ ಗಿಳಿಗಳನ್ನು ಮಾತನಾಡಿಸಿದ್ದಾರೆ. ಗಿಳಿಗಳು ತಮ್ಮ ಪಾಡಿಗೆ ತಾವು ಒಲಿಯುತ್ತಿವೆ. ಅಕ್ಕ ಮಹಾದೇವರ ಈ ಪ್ರಶ್ನೆಗಳಿಗೆ ಗಿಳಿಗಳು ಉತ್ತರವನ್ನು ಕೊಡಲಿಲ್ಲ. ಅದೇ ವೇಳೆಗೆ ಅಲ್ಲೇ ಪಕ್ಕದಲ್ಲಿ ಕೊಳದಲ್ಲಿ ಹಂಸಗಳು ಚಿನ್ನಾಟವಾಡುತ್ತಿವೆ. ತಾವರೆಯ ಕೊಳದಲ್ಲಿ ತಾವರೆ ಹೂವಿನ ಕೊಳ ಎಲೆಗಳು ಆ ತಿಳಿಯಾದ ನೀರಿನಲ್ಲಿ, ಆ ಸರೋವರದಂತಹ ಕೊಳದಲ್ಲಿ ಹಂಸಗಳು ನಲಿದಾಡುತ್ತಿವೆ. ಆ ಹಂಸಗಳ ಕಡೆಗೆ ಅಕ್ಕ ಮಹಾದೇವರ ದೃಷ್ಟಿ ಹೋಯಿತು. ಸುಂದರವಾದ ಕೊಳ, ಅರಳಿರುವ ಕೆಂದಾವರೆ ಹೂವುಗಳು, ಹಸಿರು ಎಲೆಗಳು, ತಾವರೆ ಹಸಿರು ಎಲೆಗಳು, ಎಲೆಗಳ ಮೇಲೆ ಅಲ್ಲಲ್ಲಿ ಬಿದ್ದ ನೀರು ಮುತ್ತುಗಳಂತೆ ಕಾಣಬರುತ್ತಿವೆ. ಆ ಸೌಂದರ್ಯ, ಆ ಚೆಲುವು, ಆ ಕೊಳ, ಆ ಎಲ್ಲವನ್ನು ನೋಡಿದ ಸಂದರ್ಭದಲ್ಲಿ ಹಂಸಗಳು ಹಿಂದೆ ಮುಂದೆ ಆ ಬೆಳಕಿನಲ್ಲಿ ಫಳ ಫಳ ಹೊಳೆಯುತ್ತಿರುವ ಬೆಳಕಿನಂತಿರುವ ಆ ಹಂಸಗಳನ್ನು ಅಕ್ಕ ಮಹಾದೇವರು ಮಾತನಾಡಿಸುತ್ತಿದ್ದಾರೆ. ಸರವರದೊಳಗಾಡುವ ಹಂಸೆಗಳಿರ, ನೀವು ಕಾಣಿರೇ, ನೀವು ಕಾಣಿರಿ. ಈ ಹಂಸಗಳಿಗೆ, ಇವುಗಳ ರೆಕ್ಕೆ ಪುಕ್ಕಗಳಿಗೆ ಇಷ್ಟೊಂದು ಅಚ್ಚ ಬಿಳುಪನ್ನು ಕೊಟ್ಟಂಥವರು ಯಾರು? ಆ ಅಚ್ಚ ಬಿಳುಪಿನಲ್ಲಿ, ಈ ಸುಂದರವಾದ ಕೊಳದಲ್ಲಿ ಕೆಂದಾವರೆಯ ಅರಳಿರುವ ಹೂವುಗಳ ಹಸಿರು ಎಲೆಗಳ ನಡುವೆ ಈ ಹಂಸಗಳು ಹೇಗೆ ನಲಿದಾಡುತ್ತಿವೆ? ಹಂಸಗಳ ಈ ಸೌಂದರ್ಯವನ್ನು, ಅವುಗಳ ನಲಿದಾಟವನ್ನು ನೋಡಿದ ಅಕ್ಕ ಮಹಾದೇವಿಯರು ಆ ಚೆಲುವು ಸೌಂದರ್ಯಗಳಿಗೆ ಮನಸೋತು ಅವುಗಳ ಕಡೆಗೆ ದೃಷ್ಟಿಯನ್ನು ಇರಿಸಿದರು. ಹಂಸಗಳನ್ನು ತದೇಕವಾಗಿ ನೋಡಿದ್ದಾರೆ. ಅವುಗಳು ಹೇಗೆ ಹಂಸಗಳು ನಲಿದಾಟವಾಡುತ್ತಿವೆ. ಆ ಕಾಲಕ್ಕೆ ಅಕ್ಕ ಮಹಾದೇವರು ಹಂಸಗಳನ್ನು ಮಾತನಾಡಿಸುತ್ತಿದ್ದಾರೆ. ಸರೋವರದೊಳಗಾಡುವ ಹಂಸೆಗಳಿರ,
ನೀವು ಕಾಣಿರೇ, ನೀವು ಕಾಣಿರೆ. ಇಷ್ಟೊಂದು ಚಲುವಾಗಿ ಸುಂದರವಾಗಿ ನಲಿದಾಟವಾಡುತ್ತಿರುವ ಹಂಸಗಳೇ, ನಿಮ್ಮ ಚಲುವಿನ ಆಟ ಎಷ್ಟೊಂದು ಸುಂದರ, ಅದೆಷ್ಟು ಚಂದ. ನಿಮ್ಮ ಸೃಷ್ಟಿ ಅಚ್ಚ ಬಿಳುಪು, ಅದೇನು ಸೌಂದರ್ಯ, ಅದೇನು ಚಲುವು. ಇಂತಹ ಚಲುವನ್ನು ನಿಮಗೆ ಕೊಟ್ಟಿರುವನು ನನ್ನ ಒಡೆಯ ಚನ್ನಮಲ್ಲಿಕಾರ್ಜುನ. ಈ ಸುಂದರವಾದ ಕೆಂದಾವರೆಯ ಕೊಳವನ್ನು ನಿರ್ಮಾಣ ಮಾಡಿರುವವನು ನನ್ನ ಚನ್ನಮಲ್ಲಿಕಾರ್ಜುನ. ಇಲ್ಲಿ ನಲಿದಾಟ ಮಾಡುತ್ತಿರುವ ಹಂಸಗಳೇ, ನಿಮಗೆ ನನ್ನ ಚನ್ನಮಲ್ಲಿಕಾರ್ಜುನ ಇರುವಿಕೆ ತಿಳಿದಿರಲೇಬೇಕು. ಆದ ಕಾರಣ ಸರೋವರದೊಳಗಾಡುವ ಹಂಸಗಳಿರ, ನೀವು ಕಾಣಿರೇ, ನೀವು ಕಾಣಿರಿ. ಆ ಧ್ವನಿ ಆರ್ತ ಮೊರೆ, ನೀವು ಕಾಣಿರೇ, ನೀವು ಕಾಣಿರಿ. ಈ ಮಾತುಗಳಲ್ಲಿ ಚನ್ನಮಲ್ಲಿಕಾರ್ಜುನ ದೇವರನ್ನು ಕಾಣಬೇಕೆಂಬ ಹಂಬಲ ಅದೆಷ್ಟು ಅದಮ್ಯವಾಗಿ ಇದೆ ಎಂಬುದನ್ನು ನಮಗೆ ತಿಳಿಸುತ್ತದೆ. ಈ ಅದಮ್ಯವಾದ ಹಂಬಲದಲ್ಲಿ ಅಕ್ಕ ಮಹಾದೇವಿಯವರು ಆ ಹಂಸಗಳನ್ನು ಮಾತನಾಡಿಸಿದ್ದಾರೆ. ಆ ಹಂಸಗಳಾದರೂ ತಮ್ಮ ಪಾಡಿಗೆ ತಾವು ನಲಿದಾಡುವಲ್ಲಿ ತನ್ಮಯವಾಗಿವೆ. ಅಕ್ಕ ಮಹಾದೇವರ ಈ ಭಾವಗೀತಾತ್ಮಕವಾದ ಮಾತುಗಳು ಅವುಗಳ ಕಿವಿಗಳಿಗೆ ಕೇಳಿಸಿಲ್ಲ. ಆದ ಕಾರಣ ತಮ್ಮ ಪಾಡಿಗೆ ತಾವು ನಲಿದಾಡುವ ಹಂಸಗಳನ್ನು ನೋಡಿ ಅಕ್ಕ ಮಹಾದೇವರು ಕೇಳಿದರು. ಸರವರದೊಳಗಾಡುವ ಹಂಸಗಳಿರ, ನೀವು ಕಾಣಿರೇ, ನೀವು ಕಾಣಿರಿ. ಆ ಹಂಸಗಳ ಚಿನ್ನಾಟದೊಂದಿಗೆ ಅಕ್ಕ ಮಹಾದೇವರು ತನ್ಮಯರಾದರು. ಭಾವ ಸಮ್ಮಿಲನವಾಯಿತು. ಆದ ಕಾರಣ ಈ ಪ್ರಶ್ನೆ ಮಾಡಿದರು. ಆದರೆ ಆ ಹಂಸಗಳು ಅಕ್ಕ ಮಹಾದೇವರ ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಿಲ್ಲ. ಅದೇ ವೇಳೆಗೆ ಮರದ ಕೊಂಬೆಯ ಮೇಲೆ ಕುಳಿತ, ಮಾವಿನ ಮರದ ಕೊಂಬೆಯ ಮೇಲೆ ಕುಳಿತ ಕೋಗಿಲೆ ಕುಹೂ ಕುಹೂ ಕೂಗ್ತಾ ಇದೆ. ಆ ಇನಿದನಿಯನ್ನು ಆಲಿಸಿದ ಅಕ್ಕ ಮಹಾದೇವಿಯವರು ಆ ಕೋಗಿಲೆಯ ಇನಿದನಿಯ ಕಡೆಗೆ ನೋಡಿದರು. ಸರವೆತ್ತಿ ಪಾಡುವ ಕೋಗಿಲೆಗಳಿರ, ನೀವು ಕಾಣಿರೇ, ನೀವು ಕಾಣಿರಿ. ಆ ಕೋಗಿಲೆ ಇನಿದನಿಯನ್ನು ಕೇಳಿದಂತಹ ಅಕ್ಕ ಮಹಾದೇವರು ಕವಿತೆಯ ಸಾಲು ಭಾವಗೀತಾತ್ಮಕವಾಗಿ ಹೇಗೆ ಪ್ರಕಟವಾಗಿವೆ ನೋಡಿ. ಸರವೆತ್ತಿ ಪಾಡುವ ಕೋಗಿಲೆಗಳಿರ, ನೀವು ಕಾಣಿರೇ, ನೀವು ಕಾಣಿರಿ. ಪಕ್ಷಿ ಪುಟ್ಟುದು, ಆ ಕೋಗಿಲೆಯ ಇನಿದನಿ ಕುಹೂ ಕಾಡೆಲ್ಲವನ್ನೂ ಆವರಿಸಿದೆ, ಕಾಡೆಲ್ಲವನ್ನು ಮರುಧ್ವನಿಗೊಳಿಸಿದೆ. ಆ ಕುಹು ಇಂಚರ ಕಾಡೆಲ್ಲವನ್ನು ತುಂಬಿಕೊಂಡಿದೆ. ಆ ಧ್ವನಿಯನ್ನು ಇನ್ನೊಮ್ಮೆ ಇನ್ನೊಮ್ಮೆ ಕೇಳಬೇಕು ಎನಿಸುತ್ತಿದ್ದಂತೆ ಆ ಕೋಗಿಲೆಯು ಕೂಡ ಮತ್ತೆ 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 ಕುಹೂ ಕೂಗುತ್ತಿದೆ. ಕೋಗಿಲೆಯ ಇನಿದನಿಯನ್ನು ಮಹಾದೇವಿಯರು ಗಮನಿಸಿದರು, ಕೇಳಿದರು. ಮಾವಿನ ಮರದ ಕೊಂಬೆಯ ಮೇಲೆ ಕುಳಿತ ಕೋಗಿಲೆಯನ್ನು ದೃಷ್ಟಿ ಇರಿಸಿ ನೋಡಿದರು. ಅದರ ಪುಚ್ಚ ಎಷ್ಟು ಉದ್ದ, ಅದೆಷ್ಟು ಕಪ್ಪು, ಅದರ ಬಣ್ಣ ಕಪ್ಪು ಕಪ್ಪು ಕಾಗೆಯಂತೆ. ಆದರೆ ಅದರ ಧ್ವನಿ ಎನಿದನಿ ಅದಕ್ಕೆ ಸರಿಸಾಟಿ ಇನ್ನಾರಿಲ್ಲ. ಆದ ಕಾರಣ ಸರವೆತ್ತಿ ಪಾಡುವ ಕೋಗಿಲೆಗಳಿರ, ನೀವು ಕಾಣಿರಿ, ನೀವು ಕಾಣಿರಿ. ಅವು ಹೇಗೆ ಕೂಗುತ್ತದೆ, ಅದು ತಮ್ಮ ಒಳಗಿನ ಆಳದಿಂದ ಸ್ವರವೆತ್ತಿ ಕೂಗ್ತಾ ಇದ್ದಾವೆ. ಆದ ಕಾರಣವೇ ಕಾಡೆಲ್ಲವೂ ಆ ಕೋಗಿಲೆಯ ದನಿಯಲ್ಲಿ ತುಂಬಿ ಹೋಗುತ್ತಿದೆ. ಪುಟ್ಟ ಪಕ್ಷಿಯ ಆ ಕುಹು ಕೋಗಿಲೆ ಕಾಡೆಲ್ಲವನ್ನು ತುಂಬಿದ ಕಾಲಕ್ಕೆ ಅಲ್ಲಿ ಆಲಿಸಿ ತನ್ಮಯರಾಗಿ ಕೇಳಿದ ಅಕ್ಕ ಮಹಾದೇವಿಯರು ಆ ಕೋಗಿಲೆಯ ಜೊತೆ ಸಂವಾದ ಮಾಡಿದ್ದಾರೆ. ಕೋಗಿಲೆಯನ್ನೂ ಕೇಳಿದ್ದಾರೆ, ಕೋಗಿಲೆಯನ್ನೂ ಮಾತನಾಡಿಸಿದ್ದಾರೆ. ಸ್ವರವೆತ್ತಿ ಪಾಡುವ ಕೋಗಿಲೆಗಳಿರ, ನಿಮ್ಮ ಧ್ವನಿ ಅದೆಷ್ಟು ಎತ್ತರಕ್ಕೆ ಹೋಗುತ್ತಿದೆ, ಅದೆಷ್ಟು ಎತ್ತರವಾದ ಸ್ಥಾಯಿಯಲ್ಲಿ ನೀವು ಕೂಗುತ್ತಿರುವಿರಿ, ಹಾಡುತ್ತಿರುವಿರಿ. ನನ್ನ ಚನ್ನಮಲ್ಲಿಕಾರ್ಜುನನ ಇರುವಿಕೆ ನಿಮಗೆ ತಿಳಿದಿದೆ. ಇಷ್ಟೊಂದು ಇನಿದನಿಯಾದ ಚಲುವಿನ ಕೂಗಿನ ಸೌಂದರ್ಯವನ್ನು ಸಿರಿಕಂಠವನ್ನು ನಿಮಗೆ ಕೊಟ್ಟಂಥವನು ನನ್ನ ಒಡೆಯ ಚನ್ನಮಲ್ಲಿಕಾರ್ಜುನ. ಈ ಸಿರಿಕಂಠದ ಧ್ವನಿಯಲ್ಲಿ ಕೂಗುತ್ತಿರುವ ಕೋಗಿಲೆಗಳೇ,
ನನ್ನ ಚನ್ನಮಲ್ಲಿಕಾರ್ಜುನ ಅನುಗ್ರಹವನ್ನು ಪಡೆದು ಇಷ್ಟೊಂದು ಇನಿದನಿಯಲ್ಲಿ ಎಚ್ಚರದಲ್ಲಿ ಕೂಗುತ್ತಿರುವ ಕೋಗಿಲೆಗಳೇ, ನಿಮಗೆ ನನ್ನ ಒಡೆಯ ಚನ್ನಮಲ್ಲಿಕಾರ್ಜುನ ಇರುವಿಕೆ ಗೊತ್ತಿದೆ. ಆದ ಕಾರಣ ಆ ಕೋಗಿಲೆಯನ್ನು ಮಾತನಾಡಿಸುತ್ತಿದ್ದಾರೆ. ಅವರು ಕೇಳುತ್ತಿದ್ದಾರೆ, ಸರವೆತ್ತಿ ಪಾಡುವ ಕೋಗಿಲೆಗಳಿರ, ನೀವು ಕಾಣಿರೇ, ನೀವು ಕಾಣಿರಿ. ನಿಮಗೇನಾದರೂ ನನ್ನ ಒಡೆಯ ಚನ್ನಮಲ್ಲಿಕಾರ್ಜುನ ಇರುವಿಕೆಯನ್ನು ತಿಳಿಯಿತೆ? ನೀವು ಕಂಡಿರಾ? ನೀವು ನೋಡಿದಿರಾ? ಅಕ್ಕ ಮಹಾದೇವಿಯರು ಮಾತನಾಡಿಸಿದ್ದಾರೆ. ಕೋಗಿಲೆಗಳು ಕೂಗುವುದರಲ್ಲಿ ತನ್ಮಯವಾಗಿ ಆ ಕೋಗಿಲೆ ಕುಹೂ ಮತ್ತೊಮ್ಮೆ ಮತ್ತೊಮ್ಮೆ ಕೂಗುತ್ತಲೇ ಇದೆ. ಮತ್ತೊಮ್ಮೆ ಆ ಇನಿದನಿಯನ್ನು ಅಕ್ಕ ಮಹಾದೇವರು ಆಲಿಸುತ್ತಲೇ ಇದ್ದಾರೆ. ಚನ್ನಮಲ್ಲಿಕಾರ್ಜುನ ದೇವರ ಹಂಬಲದಲ್ಲಿ ಗಿಳಿ, ಹಂಸ, ಕೋಗಿಲೆಯನ್ನು ಮಾತನಾಡಿಸಿದರು. ಅವುಗಳಿಂದ ಅವರಿಗೆ ಉತ್ತರ ಸಿಗಲಿಲ್ಲ. ಆ ಕಾಲಕ್ಕೆ ದುಂಬಿಗಳ ಸಮೂಹ ಗಾನ ಕೇಳಿಬರುತ್ತಿದೆ. ಲಕ್ಷ ಲಕ್ಷ ದುಂಬಿಗಳು ಆಕಾಶ ಮಾರ್ಗದಲ್ಲಿ ಸಂಚರಿಸುತ್ತಿವೆ. ಇದೇ ಕಾಲ, ಇದೇ ವೈಶಾಖ ಮಾಸ. ಈ ವೈಶಾಖ ಮಾಸದಲ್ಲಿ ಎಲ್ಲಿ ನೋಡಿದರಲ್ಲಿ ಮರಗಳಲ್ಲಿ ಮಾವಿನ ಹಣ್ಣು, ಹಲಸಿನ ಹಣ್ಣು. ಆ ಮಾವಿನ ಹಣ್ಣಿನ ಸಿಹಿಗೆ, ಹಲಸಿನ ಹಣ್ಣಿನ ಸಿಹಿಗೆ ಅದರ ಸವಿಯನ್ನು ಸವಿಯಬೇಕು. ಅಲ್ಲಿ ಅರಳಿರುವ ಹೂವು, ಹಣ್ಣು ಇವುಗಳನ್ನು, ಮಕರಂದವನ್ನು ಪಾನ ಮಾಡಬೇಕು ಎಂಬುದಾಗಿ ಲಕ್ಷ ಲಕ್ಷ ಕೋಟಿ ಕೋಟಿ ದುಂಬಿಗಳು ಹಾರಿ ಹೋಗುತ್ತಿವೆ. ಆ ದುಂಬಿಗಳ ಗಾನ ಕೇಳಿದ ಅಕ್ಕ ಮಹಾದೇವಿಯರು ಆ ದುಂಬಿಗಳಾದರೂ ಮಾವಿನ ಎಲೆಯ ನಡುವೆ ಇರುವ ಹೂಗಳಲ್ಲಿ ಮಕರಂದನ ಹೀರುತ್ತಾ ತನ್ಮಯವಾಗಿ, ಹಣ್ಣುಗಳಲ್ಲಿ ಪ್ರಕಟವಾಗಿರುವ ಮಕರಂದವನ್ನು ಹೀರುತ್ತಾ ತನ್ಮಯವಾಗಿವೆ. ಹಣ್ಣುಗಳ ರಸವನ್ನು ಹೀರುತ್ತಿವೆ. ಹಲಸಿನ ಹಣ್ಣು, ಮಾವಿನ ಹಣ್ಣು, ಇನ್ನು ಅನೇಕ ಹಣ್ಣುಗಳ ರಸವನ್ನು ಅವು ಹೀರುತ್ತಿವೆ. ಅವುಗಳ ಕಾಲಕ್ಕೆ ದುಂಬಿಯ ಗಾನ ಮಧುರವಾಗಿ ಪ್ರಕಟವಾಗುತ್ತಿದೆ. ಇಷ್ಟೊಂದು ಮಧುರವಾದ ಗಾನ ಈ ದುಂಬಿಗಳಿಗೆ ನೀಡಿದವರು ಯಾರು? ದುಂಬಿಗಳನ್ನು ಅಕ್ಕ ಮಹಾದೇವಿಯರು ಮಾತನಾಡಿಸುತ್ತಾರೆ. ಕೋಟಿ ಕೋಟಿ ಗೀಟಗಳು ಗಾನ ಮಾಡುತ್ತಾ ಮಧುಪಾನ ಮಾಡುವ ಕಾಲಕ್ಕೆ ಬರುವ ಅದರ ಗಾನ ಲಯವನ್ನು ಕೇಳಿ ದುಂಬಿಗಳನ್ನು ಮಾತನಾಡಿಸುತ್ತಾರೆ. ಕೋಗಿಲೆ ದುಂಬಿಗಳಿಗೆ ಕನ್ನಡ ಬರುತ್ತದೆಯೇ? ಅವುಗಳಿಗೆ ಕನ್ನಡವನ್ನು ಕಲಿಸಿದವರಾದರೂ ಯಾರು? ಇದು ಅಕ್ಕ ಮಹಾದೇವರಿಗೆ ತಿಳಿದಿಲ್ಲವೇ? ಆದರೂ ಅವರು ಕೋಗಿಲೆ ದುಂಬಿಗಳನ್ನು ಮಾತನಾಡಿಸುತ್ತಿದ್ದಾರೆ. ನನ್ನ ದೇವ ಚನ್ನಮಲ್ಲಿಕಾರ್ಜುನನ ಇರುವಿಕೆ ಇವುಗಳಿಗೆ ಗೊತ್ತಿದ್ದರೆ ನಾನು ತಿಳಿದು ಅವನನ್ನು ನೋಡಬೇಕು, ಅವನನ್ನು ಕಾಣಬೇಕು ಎನ್ನುವ ಹಂಬಲದಲ್ಲಿ ಕೋಗಿಲೆ ದುಂಬಿಗಳನ್ನು ಮಾತನಾಡಿಸಿದರೂ ಉತ್ತರ ದೊರೆಯಲಿಲ್ಲ. ಆ ಕಾಲಕ್ಕೆ ಗರಿಬಿಚ್ಚಿ ಸುಂದರವಾಗಿ ನವಿಲುಗಳು ನರ್ತನ ಮಾಡುತ್ತಿವೆ. ಅದೇನು ಚಂದ, ಅದೇನು ಸುಂದರ, ಅದೇನು ಚೆಲುವು, ಅದೇನು ಚಂದ. ಗರಿಬಿಚ್ಚಿ ನಲಿದಾಡುವ ನವಿಲುಗಳ ಕಡೆಗೆ ಅಕ್ಕ ಮಹಾದೇವರ ದೃಷ್ಟಿ ಹೋಯಿತು. ಅದೇನು ಚೆಲುವು, ಅದೇನು ಸೌಂದರ್ಯ. ಆಹಾ, ಇಷ್ಟೊಂದು ಸುಂದರವಾದ ಚೆಲುವುಗಳನ್ನು ಸೃಷ್ಟಿಸಿದವನು ನನ್ನ ಒಡೆಯ ಚನ್ನಮಲ್ಲಿಕಾರ್ಜುನ. ಆ ಗರಿಗಳ ಬಣ್ಣ, ಅವುಗಳ ಸೌಂದರ್ಯ, ಅವುಗಳು ಗರಿಬಿಚ್ಚುವ ರೀತಿ, ನಲಿದಾಡುವ ಪರಿ ಎಲ್ಲವನ್ನು ಕ್ಷಣಕಾಲ ತನ್ಮಯವಾಗಿ ನೋಡಿದರು. ಎರಗಿ ಬಂದಾಡುವ ನವಿಲುಗಳಿರ, ಮರದ ಮೇಲೆ ಕುಳಿತ ನವಿಲುಗಳು ಬಂದಂಥ ಎಳೆ ಬಿಸಿಲನ್ನು ಗಮನಿಸಿ ಮರದಿಂದ ಕೆಳಗೆ ಇಳಿದು ಗರಿಬಿಚ್ಚಿ ನಲಿದಾಡುತ್ತಿವೆ. ಆ ಗರಿಬಿಚ್ಚಿ ನಲಿದಾಡುವ ಚೆಲುವು ಸೌಂದರ್ಯವನ್ನು ಅಕ್ಕ ಮಹಾದೇವರು ಒಮ್ಮೆ ಗಮನಿಸಿದರು. ಏನು ಚೆಲುವು, ಏನು ಸೌಂದರ್ಯ! ಅಲ್ಲಿ ಮರದ ಮೇಲೆ ಚಿಲಿಪಿಲಿ ಎನ್ನುವ ಗಿಳಿಗಳು, ಅಲ್ಲಿ ಕೊಳದಲ್ಲಿ ಸರೋವರದಲ್ಲಿ ಆಡುವ ಹಂಸಗಳು,
ಅಲ್ಲಿ ಮಾವಿನ ಮರದ ಮೇಲೆ ಕುಳಿತು ಕುಹು ಕೂಗುವ ಕೋಗಿಲೆ, ಅಲ್ಲಿ ಕೋಟಿ ಕೋಟಿ ಮಿಲಿಯ ದುಂಬಿಗಳು, ಇಲ್ಲಿ ನಲಿದಾಡುವ ನವಿಲುಗಳು. ಇಷ್ಟೊಂದು ಚೆಲುವು ಸೌಂದರ್ಯವನ್ನು ಈ ಕಾಡಾರಣ್ಯದಲ್ಲಿ ಸೃಷ್ಟಿಸಿದ್ದಾನೆ ನನ್ನ ಚನ್ನಮಲ್ಲಿಕಾರ್ಜುನ. ಆದ ಕಾರಣ ನನ್ನ ಚನ್ನಮಲ್ಲಿಕಾರ್ಜುನ ದೇವನ ಇರುವಿಕೆ ಗಿಳಿ, ಹಂಸ, ಕೋಗಿಲೆ, ದುಂಬಿ, ನವಿಲುಗಳಿಗೆ ತಿಳಿದಿದೆ. ಆದ ಕಾರಣ ಅವುಗಳ ಜೊತೆ ಅಕ್ಕ ಮಹಾದೇವರು ಭಾವ ಸಂವಾದ ನಡೆಸಿದ್ದಾರೆ. ನವಿಲುಗಳಿಗೆ ಕನ್ನಡ ಬರುವುದಿಲ್ಲ ಎಂಬುದು ಅವರಿಗೆ ಗೊತ್ತಿಲ್ಲವೇ? ಗೊತ್ತಿದೆ. ಆದರೂ ಅವರು ಕೋಗಿಲೆ, ದುಂಬಿ, ನವಿಲುಗಳ ಜೊತೆ ಮಾತನಾಡುತ್ತಿದ್ದಾರೆ ಎಂಬುದಾಗಿ ಹೇಳಿದರೆ ಅದೆಷ್ಟು ಚನ್ನಮಲ್ಲಿಕಾರ್ಜುನ ವಿರಹ ಅವರ ಅಂತರಂಗದಲ್ಲಿ ಇದೆ ಎಂಬುದು ಗೊತ್ತಾಗ್ತದೆ. ಆದ ಕಾರಣ ಇದು ಅತ್ಯಂತ ಶ್ರೇಷ್ಠವಾದ ಭಾವಗೀತೆ. ಚನ್ನಮಲ್ಲಿಕಾರ್ಜುನನ ವಿರಹಾವಸ್ಥೆಯಲ್ಲಿ, ವಿಕಳಾವಸ್ಥೆಯಲ್ಲಿ ಪ್ರಕಟವಾದ ಭಾವಗೀತಾತ್ಮಕವಾದ ಕವಿತೆಯೇ ಈ ವಚನ. ವಚನವಾದರೂ ಮುಕ್ತಾಯವಾಗುತ್ತದೆ. ಎನ್ನ ಒಡೆಯ ಚನ್ನಮಲ್ಲಿಕಾರ್ಜುನ ದೇವ ಎಲ್ಲಿದ್ದಾನೆಂದು ಬಲ್ಲಡೆ, ನೀವು ಹೇಳಿರೆ. ಅದೆಷ್ಟು ಹಂಬಲ, ಅದೆಷ್ಟು ಪರಿತಾಪ, ಅದೆಷ್ಟು ಕರುಣಾಜನಕವಾದ ಆರ್ತಮರೆ. ಚನ್ನಮಲ್ಲಿಕಾರ್ಜುನ ದೇವರಿಗಾಗಿ ಅದೆಷ್ಟು ಅವರು ಹಂಬಲ ಮಾಡಿದ್ದಾರೆ ಎಂಬುದನ್ನು ಗಿಳಿ, ಹಂಸ, ಕೋಗಿಲೆ, ದುಂಬಿ, ನವಿಲುಗಳನ್ನು ಮಾತನಾಡಿಸುತ್ತಿರುವ ಪರಿಯೇ ಹೇಳುತ್ತದೆ. ಇಂಥ ಭಾವಗೀತಾತ್ಮಕವಾದ ಕವಿತಾ ರಚನೆ ಈ ಮೊದಲು ರಚನೆಯಾಗಿಲ್ಲ. ಕನ್ನಡ ಸಾಹಿತ್ಯದಲ್ಲಿ ಆಗಲಿ, ಜಗತ್ತಿನ ಯಾವುದೇ ಭಾಷೆಯ ಸಾಹಿತ್ಯದಲ್ಲಾಗಲಿ ಇಂತಹ ಕವಿತಾ ಸೌಂದರ್ಯದ ಭಾವಗೀತಾತ್ಮಕವಾದ ಕವಿತೆ ಸೃಷ್ಟಿಯಾಗಿಲ್ಲ. ಆದ ಕಾರಣ ಅಕ್ಕ ಮಹಾದೇವಿಯರ ವಚನಗಳು ಭಾವಗೀತ ಮಾದರಿಯ ಶ್ರೇಷ್ಠ ವಚನಗಳು. ಅಕ್ಕ ಮಹಾದೇವಿಯರ ವಚನಗಳು ಭಾವಗೀತಾತ್ಮಕವಾದ ಇಷ್ಟೊಂದು ಶ್ರೇಷ್ಠವಾದ ಕವಿತೆ ಅವರ ಅಂತರಂಗದ ಮೊರೆಯಾಗಿ, ಪ್ರಾರ್ಥನೆಯಾಗಿ ಅಭಿವ್ಯಕ್ತಿಯಾಗಿದೆ ಚನ್ನಮಲ್ಲಿಕಾರ್ಜುನ ದೇವರನ್ನು ಕಾಣುವ ಹಂಬಲದಲ್ಲಿ. ಕೊನೆಯದಾಗಿ ಅವರು ಇಡುವ ಪ್ರಾರ್ಥನೆಯಾದರೂ ಏನು? ಎನ್ನ ದೇವ ಚನ್ನಮಲ್ಲಿಕಾರ್ಜುನ ದೇವ ಎಲ್ಲಿದ್ದಾನೆಂದು ಬಲ್ಲಡೆ, ನೀವು ಹೇಳಿರೆ. ಆ ಆರ್ತ ಮೊರೆಯಲ್ಲಿ ಆ ಕರುಣಾಜನಕವಾದ ಮೊರೆ, ಪ್ರಾರ್ಥನೆ, ಕರೆ ಅದು ಎಷ್ಟೊಂದು ರೀತಿಯಲ್ಲಿ ಕೇಳಿ ಬರುತ್ತಿದೆ. ಹೀಗೆ ಅಕ್ಕ ಮಹಾದೇವಿಯವರು ಚನ್ನಮಲ್ಲಿಕಾರ್ಜುನಗಾಗಿ ಹಂಬಲವನ್ನು ಮಾಡಿದ್ದಾರೆ. ಇದು ಪ್ರಪಂಚದ ಭಾವಗೀತಾತ್ಮಕವಾದ ಶ್ರೇಷ್ಠ ವಚನ. ಭಾವಗೀತೆಯ ಶ್ರೇಷ್ಠ ಮಾದರಿ ಅಕ್ಕ ಮಹಾದೇವಿಯರ ವಚನಗಳು. ಹಲ್ಲು ನೋವು, ಹುಳುಕು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ. ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯುಬಲ್ ಸಬ್ಸ್ಕ್ರೈಬರ್. ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು. ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ. ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ.